ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಶುಭ ಮುಂಜಾನೆ. ನಾವಿವತ್ತು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ಲಿಗಂದರೆ ಮನೋಜ್ ಅಣ್ಣನ ಮದುವೆಗೆ. ಮನೋಜ್ ಅಣ್ಣ ಯಾರು ಅಂತ ಆಮೇಲೆ ಹೇಳ್ತೀನಿ. ಸೊ ನನ್ನ ಜೊತೆ ಕಿರಣ್ ಅವರಿದ್ದಾರೆ ಡ್ರೈವಿಂಗಲ್ಲಿ, ಕೀರ್ತಿ ಅವರಿದ್ದಾರೆ ವರ್ಕಿಂಗಲ್ಲಿ, ಕೋ ಪ್ಯಾಸೆಂಜರ್ ಆಗಿದ್ದಾರೆ. ಇವರು ನಮ್ಮ ಸೆಲೆಬ್ರಿಟಿ ಮಾಡೆಲು ಪ್ರಜ್ಞಾ ಶೆಟ್ಟಿ ಅವರು. ಸ್ವಲ್ಪ ಹೊರಡೋದು ಲೇಟ್ ಆಯಿತು. ಯಾಕೆ ಅಂತ ಹೇಳಿದರೆ ಎದ್ದಿದ್ದು ಲೇಟ್ ಆಯಿತು. ಎದ್ದು ಎಲ್ಲ ಹೊರಡ್ಬೇಕಾದ್ರೆ ಇವಾಗ ಟೈಮಿಂಗ್ಸ್ ಬಂದುಬಿಟ್ಟು 8:30. ನನಗೊಂದು 5 hours ಜರ್ನಿ ಇದೆ. ತಿಂಡಿ ಇನ್ನೂ ಆಗಿಲ್ಲ, ತಿಂಡಿ ಆಗಬೇಕು. ಅಲ್ಲಿಗೊಂದು ಅರ್ಧ ಗಂಟೆ ಬ್ರೇಕ್ಫಾಸ್ಟ್ ಅಂತ ಹೇಳಿದರೆ ಒಂದು 6 ಗಂಟೆ ಜರ್ನಿ ಇದೆ. ನಾವಿವಾಗ ನೈಸ್ ರೋಡಲ್ಲಿದ್ದೀವಿ. ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಕಿರಣ್ ಅವರು ಸ್ಪೀಡಾಗಿ ಡ್ರೈವಿಂಗ್ ಮಾಡ್ತಿದ್ದಾರೆ. ಹಾಯ್, ನಾವು ಹೈವೇಲಿ ನಿಲ್ಸಿದ್ದೇವೆ ತಿಂಡಿ ತಿನ್ನಕ್ಕೆ. ಇಲ್ಲಿ ನೋಡಿ, ನಮ್ಮನ್ನು ಬಿಟ್ಟು ತಿಂತಾ ಇದ್ದಾರೆ. ನೀವು ಕೈ ಹಿಂಗೆ ಮಾಡಲಿಲ್ಲ ಅಂದರೆ ನಾವು ಹೋಗ್ತಿದ್ವಿ ಅನ್ಸುತ್ತೆ. ಹಾರ್ತಿದ್ದೆ ರೋಡಿಗೆ. ಇಡ್ಲಿ ಇದೆ. ಹಾಯ್ ಗಾಯ್ಸ್, ನೋಡಿ ಬೋಟಿ ನೋಡಿ. ಪಾಪ ಯಾರು ಬೋಟಿ ನೋಡೇ ಇಲ್ಲ. ಯಾರು ನೋಡದೇ ಇರೋ ಬೋಟಿ ಇದು, ಕುಣಿಗಲ್ ಬೋಟಿ. ಮೊನ್ನೆ ಅದು ಬೋಟಿ ಕೊಟ್ಬಿಟ್ಟು ಬಿಲ್ ನೋಡಿ, ಟೀ ಕುಡಿತಿದ್ದಾರೆ ಮೇಡಮ್. ನಾವು ಇಲ್ಲಿ ತಿಂಡಿ ತಿಂದ್ವಿ, ಇಡ್ಲಿ ವಡ ಅಲ್ವಾ. ಹಾಯ್, ನಮ್ದು ತಿಂಡಿ ಆಯ್ತು. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾವೀಗ ಹೊರಟಿದ್ದೇವೆ. ಯಾ ಚಲೋ. ಸರ್, ನಾವು ಮೂಡಿಗೆರೆ ಹತ್ತತ್ರ ಬಂದ್ವಿ. ಮೂಡಿಗೆರೆ ತುಂಬಾ ಸೆಕೆ ಇದೆ. ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಸೆಕೆ ಜಾಸ್ತಿ ಇದೆ. ನಾನು ಅಂದ್ಕೊಂಡಿದ್ದೆ ಮಲೆನಾಡಲ್ಲಿ ಸ್ವಲ್ಪ ಚಳಿ ಜಾಸ್ತಿ ಅಂತ. ಬಟ್ ನಮ್ಮ ಬ್ಯಾಂಗ್ಳೂರೇ ಆಗ್ಬೋದು ರೀ. ಏನಂದರೆ ಸ್ವಲ್ಪ ತಣ್ಣಗಿದೆ. ಇಲ್ಲಿ ಸೆಕೆ ಅಂದರೆ ಸ್ವಲ್ಪ ಬೆವತೋಗ್ತಾ ಇದ್ದೀವಿ. ಇನ್ನು ಮೂಡಿಗೆರೆ ದಾಟಿ ದಕ್ಷಿಣ ಕನ್ನಡ ಹೋದ್ರಂತೂ ಪ್ಯೂರ್ ಆಯ್ತಾ. ಅಲ್ಲಿ ಸೆಕೆ ಇದೆ ಅಂತ ಹೇಳಿದ ತಕ್ಷಣ ಇವ್ರಿಗೆ ಸ್ವಲ್ಪ ಬೆಚ್ಚ ಆಗುತ್ತೆ. ಅವರಿಗೆ ನಾವೀಗ ಮನೋಜನೊಂದು ಮನೆಗೆ ಪುನಃ ಬಂದ್ವಿ. ಚೆನ್ನಾಗುತ್ತೆ. ಹಳದಿ ಶಾಸ್ತ್ರ ಆಗ್ತಿದೆ, ಮುಗೀತು ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮ್ಮದು ಮದುವೆದು 2ನೇ ದಿನ ಇವತ್ತು. ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಎಳ್ನೀರು ಕುಡಿಯೋಕೆ ಹೋಗ್ತಾ ಇದ್ದೀವಿ. ಹೌದು, ಮನೋಜ್ ಅಣ್ಣನ ಮನೆಗೂ ಹೋಗಬೇಕು.
ಹೇಗೆ ರೆಡಿಯಾಗಿದ್ದಾರೆ, ಏನು ಡೆಕೋರೇಷನ್ ಇದೆ ಎಲ್ಲ ರೆಡಿ ಹೇಗಿದೆ, ಶಾಸ್ತ್ರ ಎಲ್ಲ ಹೇಗೆ ಮಾಡ್ತಿದ್ದಾರೆ ನೋಡಬೇಕು. ಫಂಕ್ಷನ್ ಎಲ್ಲ ಚೆನ್ನಾಗಾಯಿತು, ಅದ್ರದ್ದು ವಿಡಿಯೋ ಎಲ್ಲ ಮಾಡಲಿಕ್ಕಾಗಿಲ್ಲ ಕಾರಣಾಂತರಗಳಿಂದ. ಸೊ ಇವಾಗ ಹೋಗಿ ಅಲ್ಲೇನು ನಡೀತಾ ಇದೆ ನೋಡೋಣ. ನಿರೂಪ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಹುಡುಗ ಚೆನ್ನಾಗಿ ರೆಡಿಯಾಗಿ ನಿರೂಪ್ ಹಾಯ್ ಗಾಯ್ಸ್ ಬಂದ, ಚೆನ್ನಾಗಿ ರೆಡಿಯಾಗಿದ್ದಾನೆ, ಮದುಮಗನ್ ಥರನೇ ರೆಡಿಯಾಗಿದ್ದಾನೆ. ಇಲ್ಲ ಬ್ರೋ. ಸರ್ ನಮಸ್ಕಾರ. ನಮಸ್ಕಾರ. ಏನು ಅನ್ಕೊಂಡಿದ್ದೀರಾ? ಎಳ್ನೀರು ಕುಡಿಬೇಕಾಗಿದೆ ಈಗ. ಹೌದು, ಅದು ಇಂಪಾರ್ಟೆಂಟ್ ಕೆಲಸ. ನಾವು ಸ್ವಲ್ಪ ಕೆಲಸಗಳು ಜಾಸ್ತಿ ಮಾಡಿದ್ರಿಂದ ಬಾಡಿ ಹೀಟ್ ಆಗಿದೆ. ಬಾಡಿ ಕಮ್ಮಿ ಮಾಡ್ಬೇಕು ಇವಾಗ. ಈಗ ಮೊದಲು ಡಿಹೈಡ್ರೇಟ್ ಆಗಿದೆ, ಹೈಡ್ರೇಷನ್ ಮಾಡಬೇಕು. ಎಳ್ನೀರು ಕುಡಿದು ನಮ್ಮ ದಿನವನ್ನು ಸ್ಟಾರ್ಟ್ ಮಾಡಬೇಕು. ಇವಾಗ ಇಷ್ಟೊತ್ತಿಗೆ ಎಳ್ನೀರು ಸಿಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಯಾವುದು ಸಿಗುತ್ತೆ ಅಂತ ಹುಡುಕದ್ರೆ ಎಲ್ಲ ಸಿಗುತ್ತೆ ಅಂತೀರಾ? ಓಕೆ. ಎಳ್ನೀರು ಇಲ್ಲ, ಮುಂದೆ ಸರ್ಕಲ್ ಅಲ್ಲಿ ಸಿಗುತ್ತೆ. ಮುಂದೆ ಫ್ರೆಂಡ್ಸ್, ನಿಮ್ಗೆಲ್ಲರ ಎಳ್ನೀರು ಕಾಣಿಸಿದ್ರೆ ಸ್ವಲ್ಪ ಹೇಳಿ, ಕಮೆಂಟ್ ಮಾಡಿ ಕೆಳಗಡೆ. ಗುಡ್ ಮಾರ್ನಿಂಗ್. ನಾವೀಗ ರೆಡಿಯಾಗಿ ಮನೋಜನ ಮದುವೆಗೆ ಹೊರಟಿದ್ದೇವೆ ರೂಮಿಂದ. ಸೊ ನಂದು ಔಟ್ಫಿಟ್ ಬ್ಲ್ಯಾಕ್ ಕಲರ್, ಇವಳು ಕೀರ್ತಿ ಗ್ರೀನ್ ಕಲರ್, ಬಾಟಲ್ ಗ್ರೀನ್ ಅಂತೆ. ನನ್ನ ಹಸ್ಬೆಂಡಿದ್ದು ಬ್ಲ್ಯಾಕ್ ಕಲರೇ ಡ್ರೆಸ್ಸು, ಇದು ನಂದು ಬ್ಲ್ಯಾಕ್ ಕಲರ್ ಡ್ರೆಸ್. ನಾವು ಫುಲ್ ಇವತ್ತು ಮ್ಯಾಚಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನೋಡುವ ಈಗ ಹೋಗಿ ಹಾಲಿಗೆ ಹೋಗಿ ಬೇರೆಯವರೆಲ್ಲ ಹೇಗೆ ರೆಡಿ ಆಗಿದ್ದಾರೆ ಅಂತ ನಾವು ನೋಡೋಣ. ಹಾಯ್, ನಾವೀಗ ಮಂಟಪಕ್ಕೆ ಬಂದ್ವಿ. ಇದೇ ಮಂಟಪ. ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ, ಪೂರ್ವಿತ, ಅಕ್ಷತಾ, ಭಾಗ್ಯಕ್ಕ. ಚೆನ್ನಾಗಿದ್ದೀನಲ್ಲ ನೀವು? ಓಕೆ. ತುಂಬ ಬಿಸಿಲಿದೆ, ಗೊತ್ತಿಲ್ಲ, ಕಪ್ ಹಾಕ್ಕೊಂಡಿದ್ದೇನೆ ಎಷ್ಟು ಬೆವರುತ್ತೆ ಅಂತ. ಓಲಿ ಚೇತುಗಳು ಫೋನಲ್ಲಿ ನೋಡಿ. ಹೇಳಲ್ಲ ಹೆಂಗೆ? ಹಾಯ್ ಹೇಳು. ಹಾಯ್. ಮಂಟಪಕ್ಕೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಇವರು ಅವನಿ ಅಂತ ಹೇಳಿ ನಮ್ಮ ಹೊಸ ಫ್ರೆಂಡ್. ಭಾಳ ಪರಿಚಯ ಇದು, ಹೇಗೆ ಪರಿಚಯ ಆಗಿದ್ದು? ಹೀಗೆ ಇವರು ಡ್ಯಾನ್ಸು ತುಂಬ ಸಖತ್ತಾಗಿ ಮಾಡ್ತಾಯಿದ್ರು, ನೋಡಿ ಇಂಪ್ರೆಸ್ ಆಗಿ ಹಾಗೆ ಪರಿಚಯ. ಡ್ಯಾನ್ಸ್ ಹೇಳ್ಕೊಡ್ತಾರೆ ಅವರು. ಡ್ಯಾನ್ಸು ಟೀಚರ್ ಕೂಡ ಡ್ಯಾನ್ಸು ಹೇಳ್ಕೊಡ್ತಾರೆ ಅಲ್ವಾ? ಮನೋಜನ ಮದುವೆ ಆಯಿತು ಫೈನಲಿ. ನಾವು ಬ್ರೇಕ್ಫಾಸ್ಟ್ ಸಹ ಮಾಡಿದ್ದೀವಿ, ಈಗ ಕೂತ್ಕೊಂಡಿದ್ದೀವಿ. ಹೇಗೆ ಅನ್ನಿಸ್ತಿದೆ ಪೂರ್ಣಿಕಕ್ಕ? ನೀವು ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿದ್ದೀರಾ, ಹೇಳಿ
ಪೊರ್ಲು ಕಾಣ್ತಿದ್ದೀರಾ ಏನು ಹೇಗೆ ಹೇಳ್ತಿದ್ದೀರಾ ಥ್ಯಾಂಕ್ ಯು. ಇಲ್ಲಿ ನೋಡಿ ಗಂಡ ಹೆಂಡತಿ ಇಬ್ರು ಸೇಮ್ ಹಾಕಿದ್ದಾರೆ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್.